ವೀಣಾ, ಏನು ಮಾಡ್ತಾ ಇದೆಯಮ್ಮ ರೂಮಲ್ಲಿ ಒಬ್ಳೆ? ಬಾ ತಿನ್ ಬಾ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಒಂದಷ್ಟು ವಿಷಯಗಳನ್ನ ನಾವು ಮರಿಲೇಬೇಕು ಅಂತಿದ್ರು ಕೆಲವೊಂದು ವಸ್ತುಗಳು ಅದನ್ನು ನೆನಪು ಮಾಡ್ತಾನೆ ಇರ್ತವೆ. ಈ ಉಂಗುರ ನೆನಪು ಮಾಡ್ತಾ ಇರೋದೇನು ಗೊತ್ತಾ? ಈ ಉಂಗುರನ ಕೊನೆವರೆಗೂ ನೀನು ಬೆರಳ ನೋಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹುಡುಗಿರ ಲೈಫಲ್ಲಿ ಬರೋ ಹಾಗೆ ನನ್ನ ಲೈಫಲ್ಲೂ ಒಬ್ಬ ಹುಡುಗ ಬಂದ. ಅವನ ಹೆಸರು ಪ್ರದೀಪ್ ಅಂತ. ಟ್ಯೂಷನ್ ಹತ್ರ ದಿನ ಅವನನ್ನು ನೋಡೋದಕ್ಕಂತ ಬರ್ತಾ ಇದ್ದ. ಒಂದು ವಾರದಿಂದ ಪ್ರದೀಪ್ ನನ್ನ ಹಿಂದೆನೇ ಸುತ್ತಾ ಇದ್ದ. ಒಂದಿನ ಹಾಯ್, ನಮ್ಮ ಹುಡುಗರ ಕಷ್ಟ ನಿಮ್ಗೆ ಅರ್ಥನೇ ಆಗಲ್ವಾ? ನೀನ ನೋಡ್ದೆ ನಂಗೆ ನಿದ್ದೆನೆ ಮಾಡೋಕ್ಕಾಗ್ತಿಲ್ಲ. ಸರಿ, ಓಕೆ ದೇನ್, ನಾಳೆ ಸಿಗ್ತೀನಿ. ಯಾರೇ ಅವನು? ಗೊತ್ತಿಲ್ಲ ಕಣೆ. ಏನೇ ಅವನು ಬಂದೇ ಇಲ್ಲ ಇವತ್ತು? ಹಾಯ್, ನಾನು ಇಲ್ಲೇ ಇದ್ದೀನಿ. ನನ್ನ ನೋಡ್ತೀರಾ ಅಂತ ಇಲ್ವಾ ಚೆಕ್ ಮಾಡ್ತಿದ್ದೆ. ಸರಿ ಕಣೆ, ನಂಗೆ ಮನೆಗೆ ಹೋಗಕ್ ಲೇಟ್ ಆಯ್ತು. ಇರೇ, ನಮ್ಮ ಅಮ್ಮನ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಕಣೆ. ಅವನ ಬೇರೆ ನಾನು ಹಿಂದೆ ಬರ್ತಾ ನೀ ಮನೆ ಇಲ್ಲೇ ಇದ್ದ. ತಾನೆ, ಹೋಗಿ ಬಾಯ್ ಬಾಯ್. ರೀ, ನಿಂತ್ಕೊಳ್ರಿ. ಅಯ್ಯೋ ಹೋಗಪ್ಪ, ಗೊತ್ತು ಗುರಿ ಇಲ್ಲದಿರೋರ್ನ ಹೇಗ್ ಲವ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದ್ ಸೆಕೆಂಡ್, ಇದು ನನ್ನ ಕಂಪ್ಲೀಟ್ ಬಯೋಡೇಟಾ. ತಗೊಳ್ಳಿ. ಇದರಲ್ಲಿ ನನ್ನೆಲ್ಲ ಮಾಹಿತಿ ಇದೆ, ಬೇಕಾದ್ರೆ ಓದ್ಕೊಳ್ಳಿ. ಓಕೆ, ಬಾಯ್. ಓ ಸಾರಿ, ಒಂದು ಇಂಪಾರ್ಟೆಂಟ್ ವಸ್ತು ಕೊಡೋದು ಮರ್ತೋಗಿದ್ದೆ. ಇದು ನಾನು ನಿಮ್ಗೆ ಪ್ರೀತಿಯಿಂದ ಕೊಡ್ತಿರೋ ರಿಂಗ್. ನಿಮ್ಗೆ ಇಷ್ಟ ಆದ್ರೆ ಇದನ್ನ ಹಾಕೊಳ್ಳು. ಓಕೆ, ಹೆಸರು ಪ್ರದೀಪ, ವಯಸ್ಸು 25.
ಪ್ರದೀಪ್ ನನಗೆ ತುಂಬ ಇಷ್ಟ ಆದ. ಅವನು ಕೊಟ್ಟಿರೋ ರಿಂಗ್ನ ನಾನು ಹಾಕ್ಕೊಂಡೆ. ಆಮೇಲೆ ಡೈಲಿ ನಾವು ಭೇಟಿ ಮಾಡೋದಕ್ಕೆ ಶುರು ಮಾಡಿದ್ವಿ. ನೀವು ಕೊಡ್ಸಿರೋ ರಿಂಗು ತುಂಬ ಚೆನ್ನಾಗಿತ್ತು. ವೀಣಾ ವೀಣಾ ಕಾಫಿಗೆ ಹೋಗೋಣ. ಕಾಫಿನಾ? ಇವತ್ತು ಬೇಡ, ಯಾರಾದರೂ ನೋಡ್ಬಿಡ್ತಾರೆ. ಇನ್ನೊಂದು ದಿನ ಹೋಗೋಣ. ಯಾರು ನೋಡಲ್ಲ, ಪ್ಲೀಸ್. ಸರ್ಪ್ರೈಸ್. ಏನಿದು? ಓಪನ್ ಮಾಡಿ ನೋಡು. ವಾವ್, ಸೀರೆ! ಈ ಉಂಗ್ರನ ಕೊನೆವರೆಗೂ ನೀನ್ ಬೆರಳ ನೋಡಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿತ್ತು, ಆದರೆ ಯಾವುದು ಸರಿ ಇರಲಿಲ್ಲ. ಇವತ್ತಿಗೆ 1 ವರ್ಷದ ಹಿಂದೆ, ಅಂದರೆ ಫೆಬ್ರವರಿ 14, 2016, ಪ್ರದೀಪ್ ನನ್ನನ್ನು ನೋಡೋದಕ್ಕೆ ಅಂತ ಬೈಕಲ್ಲಿ ಬರ್ತಿದ್ದ. ಪ್ರದೀಪನ್ ಸಾವಿನ ವಿಷಯ ಕೇಳಿ ನನಗೆ ತುಂಬ ಶಾಕ್ ಆಯಿತು. ನಾನು ಅವತ್ತು ಅವನಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿರಲಿಲ್ಲ ಅಂತಿದ್ರೆ ಅವನಿವತ್ತು ಬದುಕಿರ್ತಿದ್ದ ಅನ್ಸುತ್ತೆ. ಬಾಡಿ ಕೊಟ್ಟಿಲ್ವೇನ್ರಿ? ಸರ್ ಇನ್ನು 10 ನಿಮಿಷದಲ್ಲಿ ಕೊಡ್ತಾರಂತೆ ಸರ್. ಹುಡುಗ ಕುಡ್ದಿದ್ನಾ? ಇಲ್ಲ ಸರ್, ಹೆಲ್ಮೆಟ್ ಹಾಕ್ದಲ್ಲೇ ಗಾಡಿ ಡ್ರೈವ್ ಮಾಡಿದ್ದಾನೆ. ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ತುಂಬ ರಕ್ತ ಹೋಗಿದೆ ಸರ್. ಆ ಹುಡುಗ ಬೆಂಗಳೂರಿಂದ ಎಲ್ಲಿಗೆ ಬಂದಿದ್ದಂತೆ? ಸರ್ ಅವ್ರ ರಿಲೇಷನ್ ಮನೆಗೆ ಬಂದಿದ್ದಾನೆ. ಆ ಬೈಕ್ ಕೂಡ ಅವ್ರ ರಿಲೇಷನ್ದೇ ಅಂತೆ ಸರ್. ಸರಿ ಸರಿ, ಆಕ್ಸಿಡೆಂಟ್ ಕೇಸ್ ಫೈಲ್ ಮಾಡಿ ಅವ್ರ ಮನೆಯಿಂದ ಸೈನ್ ತೊಗೊಂಡು ಬಾಡಿ ಕೊಟ್ಟು ಕಳಿಸಿ. ಸರಿ ಸರ್. ಸರ್ ನಾವು ಸೈನ್ ಹಾಕಲ್ಲ, ನಾವು ಯಾವ ರಿಪೋರ್ಟು ಒಪ್ಪಲ್ಲ ಸರ್. ಯಾರು ಇವರು? ಸರ್ ಇವರು ಪ್ರದೀಪನ್ ತಂದೆ ಸರ್. ನೋಡಿ, ನಿಮ್ಮ ದುಃಖ ನಮ್ಗೆ ಅರ್ಥ ಆಗುತ್ತೆ. ಈ ಟೈಮಲ್ಲಿ ಕೇಸ್ ಫೈಲ್ ಮಾಡಿ ನಿಮಗೆ ಡಿಸ್ಟರ್ಬ್ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ಲ. ಪ್ಲೀಸ್ ಕೋಆಪ್ರೇಟ್ ಮಾಡಿ. ಏನಂತ ಹೇಳಿಕೆ ಕೊಡಬೇಕು ಸರ್? ನನ್ನ ಮಗ ಆಕ್ಸಿಡೆಂಟ್ ಆಗಿ ಸತ್ತೋದ ಅಂತನಾ? ನೋಡಿ,
ಇಂಥ ಟೈಮಲ್ಲಿ ಎಲ್ಲ ತಂದೆ ತಾಯಿಗಳಿಗೂ ಅನುಮಾನ ಬರೋದು ಸಹಜ. ಬಟ್ ಫ್ಯಾಕ್ಟ್ ಈಸ್ ಫ್ಯಾಕ್ಟ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಅದೇ ಮುಖ್ಯ. ಬೆಂಕಿ ಬಿತ್ತು ನಿಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ. ನಾನು ಅದನ್ನ ಒಪ್ಪಲ್ಲ. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ಸರ್ ನಿಮ್ಮ ಕೆಲಸ ನೀವು ಮಾಡಿ ಸರ್. ಅವ್ರಿಗೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆ. ಯಾರು ನೋಡ್ರಿ? ಹಲೋ, ನಮಸ್ತೆ ಸರ್. ಎಸ್ ಪಿ ಸಾಹೇಬ್ರು. ಸರ್, ಪ್ರದೀಪ್ ಕೇಸ್ ಏನಾಯ್ತು? ಸರ್ ಅದು ಆಕ್ಸಿಡೆಂಟ್ ಕೇಸ್ ಸರ್. ಆರ್ ಯು ಶ್ಯೂರ್? ಸರಿಯಾಗಿ ಎನ್ಕ್ವೈರಿ ಮಾಡಿದ್ದೀರಾ? ಸರ್ ಡೌಟೇ ಬೇಡ ಸರ್, 100% ಆಕ್ಸಿಡೆಂಟ್ ಸರ್. ಆದರೆ ಅವರಪ್ಪ ನನ್ನ ಹತ್ರ ನನ್ನ ಮಗನ ಕೊಲೆ ಅಂತ ಬಂದಿದ್ರಲ್ರಿ, ಅವರು ನಂಗೆ ತುಂಬ ಬೇಕಾದವರು. ಸ್ವಲ್ಪ ಸೀರಿಯಸ್ಗೆ ತೊಗೊಂಡು ಕೇಸ್ನ ಸಾಲ್ವ್ ಮಾಡಿ. ಅವ್ನು ಉಳ್ಕೊಂಡಿರೋ ಮನೆ ಹತ್ರ ಸ್ವಲ್ಪ ವಿಚಾರಣೆ ಮಾಡಿ, ಯಾರ ಹತ್ರ ಆದರೂ ಗಲಾಟೆ ಮಾಡ್ಕೊಂಡಿದ್ದಾನ ಅಂತ. ಮತ್ತು ಆಕ್ಸಿಡೆಂಟ್ ಮಾಡಿರೋ ವೆಹಿಕಲ್ಲು ಮತ್ತು ಓನರ್ನ ಪತ್ತೆ ಮಾಡಿ. ನೀವು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದರೆ ಗೊತ್ತಾಗುತ್ತೆ. ಓಕೆ ಸರ್. ಛೇ, ಇನ್ವಾಲ್ವ್ ಆಗ್ಬೇಕಂತ ಇನ್ವಾಲ್ವ್? ನಾವೇನು ಕತ್ತೆ ಕಾಯ್ತಿದ್ದೀವ ಇಲ್ಲಿ? ಯಾವಳನ್ನ ನೋಡಕ್ಕೆ ಹೋಗ್ತಿದ್ದ, ಶೋಕಿಗೆ ಹೆಲ್ಮೆಟ್ ಬೇರೆ ಹಾಕಿರಲಿಲ್ಲ, ಯಾವನೋ ಗುದ್ಕೊಂಡು ಹೋಗೋವನ. ಯಾರು ಓಡಾಡ್ದಿರೋ ಜಾಗದಲ್ಲಿ ನಾವೇನು CC ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕಾಗತ್ತಾ? ಆಕ್ಸಿಡೆಂಟ್ ಮಾಡಿದ ಗಾಡಿ ಯಾರ್ದು ಅಂತ ತಿಳ್ಕೊಳ್ಳಿ ಅಂತ ಪ್ರೆಷರ್ ಆಗ್ತಿದ್ದಾರೆ ನೋಡಿ. ಆ ಹುಡುಗನ ಸಂಬಂಧಿಕರ ಹತ್ರ ವಿಚಾರಿಸಿ, ಯಾರ ಹತ್ರ ಆದರೂ ಗಲಾಟೆ ಮಾಡ್ಕೊಂಡಿದ್ದಾನ ಅಂತ. ಸರಿ ಸರ್. ಇವ್ರೆ ಹುಡುಗರು ನೋಡಿದ್ದೀರಾ? ಈ ಹುಡುಗನ ಸರ್, ಈ ಹುಡುಗ ಒಳ್ಳೆ ಹುಡುಗನೇ ಸರ್. ಈ ಹುಡುಗ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ, ಅದು ಬಿಟ್ಟರೆ ಮನೇಲಿ ಇರ್ತಾ ಇದೆ ಸರ್. ಏನಪ್ಪ ನಿನ್ನ ಹೆಸರು? ಪುನೀತ್ ಸರ್. ಪ್ರದೀಪ ಗೊತ್ತಾ? ಓ, ಮೊನ್ನೆ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ನಲ್ಲ ಅವನ ಸರ್? ಹೌದು ಗೊತ್ತು ಸರ್, ಇಲ್ಲೇ ಕ್ರಿಕೆಟ್ ಆಡಕ್ಕೆ ಬರ್ತಿದ್ದ. ಅವನಿಲ್ಲಿ ಯಾರ ಜೊತೆ ಆದ್ರೂ ಜಗಳ ಮಾಡ್ಕೊಂಡಿದ್ದ? ಸರ್ ಅದು ಹೌದು ಸರ್. ವರ್ಧನನ್ಗೂ ಅವನಿಗೂ ಒಂದು ಹುಡುಗಿ ವಿಷಯದಲ್ಲಿ ಜಗಳ ಆಗಿತ್ತು. ಏನೋ ಲವ್ ಮ್ಯಾಟ್ರ್ ಅಂತೆ. ವರ್ಧನನು 10 ದಿನ ಟೈಮ್ ಕೊಟ್ಟು ವಾರ್ನ್ ಮಾಡಿದ್ದ. 11ನೇ ದಿನಕ್ಕೆ ಇನ್ಸಿಡೆನ್ಸ್ ಅನ್ನೋ ಹಾಗೆ ಅವನು ಆಕ್ಸಿಡೆಂಟ್ನಲ್ಲಿ ಸತ್ತೇ ಹೋದ. ಯಾರು ಇವರಲ್ಲಿ ವರದ? ಏಯ್, ಸಾಹೇಬ್ರು ಹೇಳಿದ್ ಕೇಳಿಸ್ತಿಲ್ವೇನೋ? ಮೇಲೆ ಸರ್ ನಾನೇ ಸರ್. ಓ ರೀ, ಲಾಟಿಗೆ ಗಂಜಿ ಖಾರದ ಪುಡಿ ಹಾಕಿ ರೆಡಿ ಮಾಡಿದ್ದೀರಾ? ಎಲ್ಲ ರೆಡಿ ಇದೆ ಸರ್. ಕಾನ್ಸ್ಟೇಬಲ್ ತೊಗೊಂಬಂದ್ರಿ ಅದನ್ನ. ಸರ್ 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 ಪ್ಲೀಸ್ ಪ್ಲೀಸ್ ಸರ್, ಏನು ಮಾಡಿಬಿಡಿ ಸರ್, ಪ್ಲೀಸ್ ಸರ್. ಹಂಗಂಗೆ ಹೇಳ್ಬಿಡ್ತೀನಿ ಸರ್ ಏನೇನು ನಡೀತು. ಪ್ಲೀಸ್ 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 ಸರ್. ಹೇಳ ಹೇಳ ಹೇಳ್ತೀನಿ ಸರ್. ಸರ್ ನಮ್ಮ ಹುಡುಗನ ಕಡೆಯಿಂದ ಪ್ರದೀಪ್ ಅಂತ ಪರಿಚಯ ಆಯಿತು ಸರ್. ನಾವೆಲ್ಲ ದಿನ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ ಸರ್. ಪ್ರದೀಪ ಕೊಡ ನನ್ನ ಫ್ರೆಂಡು ವರ್ಧನ್ ಅಂತ. ಕ್ರಿಕೆಟ್ ಆಡ್ತೀಯಾ? ಹಾಂ ಬಾ. ಹಾಯ್, ಸಾರಿ ಮಿಶೆಲ್. ಸರ್
ನನ್ನ ಗರ್ಲ್ ಫ್ರೆಂಡು ವರ್ಷ ಅಂತ ಸರ್. ಅವಾಗವಾಗ ನಾನು ನೋಡೋಕ್ಕೆ ಫೀಲ್ಡ್ ಹತ್ರ ಬರ್ತಾಯಿದ್ವಿ ಸರ್. ಸರ್ ಹಿಂಗೆ ಒಂದಿನ ಪ್ರದೀಪಂಗೆ ವರ್ಷನ ಪರಿಚಯ ಮಾಡಿಸಿದೆ ಸರ್. ಹಾಯ್ ಪ್ರದೀಪ್. ಹಾಯ್ ಬ್ರೋ. ಹಾಯ್ ಹವ್ ಯು? ಫೈನ್, ನೀನಾಗಿದ್ಯಾ? ಚೆನ್ನಾಗಿದ್ದೀನು. ನೋಡಿ ವರ್ಷ ಅಂತ ನನ್ನ ಫ್ರೆಂಡು. ಹಾಯ್. ಹಾಯ್. ಸರ್ ನಾವು ದಿನ ಕ್ರಿಕೆಟ್ ಆಡುವಾಗ ನಮ್ಮ ಮೊಬೈಲ್ ಫೋನೆಲ್ಲ ಯಾರಾದರೂ ಒಬ್ಬನ ಹತ್ರ ಕೊಟ್ಟಿರ್ತೀವಿ ಸರ್. ಲೇ ವರ್ಧಾ, ಇಲ್ಲಿ ನೋಡು. ಯಾರ್ದೋ ಫೋನ್ ಇದು? ಪ್ರದೀಪಂದು. ಹಾಯ್ ಚಿನ್ನಿ, ಎಲ್ಲಿದ್ಯಾ? ನೀನು ಕೊಡ್ಸಿರೋ ಡ್ರೆಸ್ ಹಾಕೊಂಬಂದಿದ್ದೀನಿ. ನಾನು ನೋಡಕ್ ಬರಲ್ವಾ ನೀನು? ಏಯ್, ನಾನು ಕಣೆ ವರ್ಧಾ. ಹಲೋ ಹಲೋ ಹಲೋ. ಕಟ್ ಮಾಡ್ಬಿಟ್ಲು ಅವಳ ಅಜ್ಜಿ. ಹೇಯ್, ಯಾಕೋ ವರ್ಧಾ, ಏನಾಯ್ತು? ಏನ್ ನಡೀತಿದ್ದು ನಿಂದು ವರ್ಷಂದು? ಏನಿದು? ನೋಡು, ನಾನು ವರ್ಷ ಲವ್ ಮಾಡ್ತಿದೀವಿ. ನಮ್ಮಿಬ್ರು ತಂಟಕ್ ಬರ್ಬೇಡ ಅಷ್ಟೇ. ಏನು ತಂಟೆಗ್ ಬರ್ಬಾರ್ದ ಮಗನೇ? ಎಷ್ಟೋ ಕೊಬ್ಬು ನಿನಗೆ. 10 ದಿನ ಟೈಮ್ ಕೊಡ್ತೀನಿ. ನೀನೇ ಬಂದ್ ನನ್ ಕಾಲ್ ಹಿಡ್ಕೊಂಡು ವರ್ಷ ನನ್ ತಂಗಿ ಅಂತ ಹೇಳ್ಬಿಟ್ಟು ಊರಿಗೆ ಹೋಯ್ತಾ ಇರ್ಬೇಕು. ಇಲ್ಲ ಅಂದ್ರೆ ನನ್ನ ಮಗನೇ 11ನೇ ದಿನ ನಿನ್ ಮನೆ ಮುಂದೆ ಪೆಂಡಲ್ ಹಾಕ್ಸ್ಬಿಡ್ತೀನಿ. ಹೌದು, ಪ್ರದೀಪ್ ನಾನು ಅಂದ್ಕೊಂಡಿರೋ ಹಾಗಿರಲಿಲ್ಲ. ಅವನೊಬ್ಬ ಫ್ಲರ್ಟ್ ಆಗಿದ್ದ. ನನ್ನನ್ನು ಪ್ರೀತಿ ಮಾಡ್ತಾ ವರ್ಷ ಅನ್ನೋ ಇನ್ನೊಂದು ಹುಡುಗಿ ಜೊತೆ ಮಜಾ ಮಾಡ್ತಿದ್ದ. ಹಲೋ ಮಚ್ಚಿ, ಅರ್ಜೆಂಟಾಗಿ ಲಾಂಗ್ ಬೇಕು ನನಗೆ. ಯಾಕಮ್ಮಗ? ಅದೆಲ್ಲ ಫೀಲ್ಡ್ ಹತ್ರ ಹೇಳ್ತೀನಿ, ಹುಡುಗರು ಕರ್ಕೊಂಬಾ. ನನ್ನ ಮಗ ನನಗೆ ಚೌಕಾಬಾರ ಹಾಕ್ಬಿಟ್ಟ. ನನ್ನ ಮಗನ್ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಇದು ಬರೀ ನನ್ನ ಪ್ರಾಬ್ಲಮ್ ಅಲ್ಲ ಕಣ್ರು, ನಿಮ್ಮೆಲ್ಲರ ಪ್ರಾಬ್ಲಮ್ಮು. ಇವತ್ತು ನಂಡವ್ ಜೊತೆ ಸುತ್ತಾಡ್ತಾನೆ, ನಾಳೆ ನಿಮ್ ಡವ್ಗಳ ಜೊತೆ, ನಿಮ್ಮ ಅಕ್ಕ ತಂಗಿರ ಜೊತೆ ಸುತ್ತಾಡ್ತಾನೆ. ಅವಾಗ ಏನ್ ಮಾಡ್ತೀರಾ? ನಾವೇನ್ ಚಂಡ್ರಲ್ಲ ಕಣೋ, ಏನ್ ಮಾಡ್ಬೇಕು ಹೇಳು? ಇದು ನಮ್ಮೂರ್ ಮರ್ಯಾದೆ ಪ್ರಶ್ನೆ. ಬೆಂಗಳೂರಿಂದ ಬಂದಿರೋ ನಾಯಿ ನನ್ನ ಮಗ ಅವನು. ನಮ್ಮೂರ್ ಹುಡುಗಿರ ಜೊತೆ ಸುತ್ತಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಯಾವಾಗ ಎತ್ಬೇಕೆಲ್ಲೋ ಎತ್ಬಿಡೋಣ. ಇಲ್ಲೇ ಈ ಸೆಕೆಂಡ್ ಇವಾಗ್ಲೇ ಎತ್ಬಿಡೋಣ ಅನ್ಸ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, 10 ದಿನ ಟೈಮ್ ಕೊಟ್ಬಿಟ್ಟಿದ್ದೀನಲ್ಲ, ಅದಕ್ಕಿಂತ ಮುಂಚೆ ಎತ್ಬಿಟ್ರೆ ಹುಡುಗರೆಲ್ಲ ನನ್ನ ತುಕಾಲಿ ಅನ್ಕೊಂಡ್ಬಿಡ್ತಾರೆ. 2 ದಿನ ಕಾಯೋಣ. ಅವ್ನ ಆಯಸ್ ಗಟ್ಟಿ ಇದ್ರೆ ನನ್ ಡೌನ ತಂಗಿ ಅಂತ ಒಪ್ಕೊಂಡು ಊರ್ ಬಿಟ್ಟು ಹೋಯ್ತಾ ಇರ್ತಾನೆ. ಇಲ್ಲ ಅಂದ್ರೆ ವರ್ಧಾ ಪ್ರದೀಪಿಗೆ ಕೊಟ್ಟಿರೋ ಟೈಮ್ ಮುಗ್ದಿತ್ತು. ಅವರೆಲ್ಲ ಸೇರಿಕೊಂಡು ಅವನ್ನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು.
ಏನು ಹೇಳು, ಬ್ಯುಸಿ ಆಗಿದ್ದೀನಿ, ಬೇಗ ಹೇಳು. ಹಾ ಏನು ಏನು ಹೇಳ್ತಿದ್ಯೋ? ವರ್ಧನ್ ಕೈಲಿ ಕೊಲೆ ಆಗೋದಕ್ಕೆ ಮುಂಚೆನೆ ಪ್ರದೀಪ್ ಸತ್ತೋದ. ಅವನ ಸಾವಿಗೆ ನಾನೇ ಕಾರಣ. ಏನೋ ಲೇ, ಪ್ರದೀಪ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ನ ಅಂದ್ಕಣೋ. ಏನ? ಛೇ, ಅವನು ಎತ್ತಬೇಕು ಅಂತ ನಾವಿಲ್ಲಿ ಕಾಯ್ತಾ ಕೂತಿದ್ರೆ ಆಕ್ಸಿಡೆಂಟ್ ಆಗ್ಸತ್ತೋನ್ನ. ಸರ್ ಇಷ್ಟೇ ಸರ್ ನಡೆದಿದ್ದು. ನಾವೊಂದು ಕೊಲೆ ಮಾಡೋಕ್ಕಿಂತ ಮುಂಚೆ ಅವನೇ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟಿದ್ದ ಸರ್, ನಿಜವಾಗ್ಲೂ ಸರ್. ಏಯ್, ನೀನೇನು ಸ್ಟೋರಿ ರೈಟ್ರೇನು? ಇಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಡೈಲಾಗೆಲ್ಲ ಹೇಳ್ತಿದ್ಯಾ? ಹಾಂ, ನಾವೇನು ಸಿನಿಮಾ ಕಥೆ ಹುಡುಕ್ತಾ ಇದ್ದೀವ? ನಿಜ ಮಗಳು ಸರ್ ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಬೆಳಗ್ಗೆಯಿಂದ ಅವತ್ತು ಮಧ್ಯಾಹ್ನವರೆಗೂ ನಾವೆಲ್ಲ ಬೇಕ್ರಿ ಹತ್ರನೇ ಇದ್ವಿ ಸರ್. ಬೇಕಾದ್ರೆ ಯಾರ ಹತ್ರ ಆದರೂ ವಿಚಾರಿಸಿ ಸರ್, ಪ್ಲೀಸ್ ಸರ್. ರೈಟ್, ಇವನು ಹೇಳ್ತಿರೋದು ನಿಜನೋ ಅಲ್ವೋ ವಿಚಾರಿಸ್ರಿ. ಎಸ್ ಸರ್. ಸರ್, ಆ ಹುಡುಗರು ಹೇಳ್ತಾ ಇರೋದು ನಿಜ ಸರ್. ಪ್ರದೀಪ್ ಸಾಯೋ ದಿವಸ ಆ ಹುಡುಗರೆಲ್ಲ ಬೇಕ್ರಿ ಹತ್ರನೇ ಇದ್ರು ಸರ್. ಬೇಕ್ರಿ ಎದುರುಗಡೆ ಇರೋ ಜ್ಯುವೆಲರಿ ಶಾಪ್ನ CCTVಯಲ್ಲಿ ರೆಕಾರ್ಡ್ ಆಗಿದೆ ಸರ್. ಸುಮ್ಮನೆ SP ಸಾಹೇಬ್ರ ಕೈಲಿ ಫೋನ್ ಮಾಡಿಸಿ ಟೆನ್ಷನ್ ಕೊಟ್ಬಿಟ್ರಲ್ರಿ. ಸರ್, ಆ ಹುಡುಗರನ್ನೇನು ಮಾಡೋದು ಸರ್? ಎರಡು ಬಿಟ್ಟು ವಾರ್ ಮಾಡಿ ಕಳಿಸಿ, ಕರೆದಾಗೆಲ್ಲ ಸ್ಟೇಷನ್ ಬರಬೇಕು ಅಂತ ಹೇಳಿ. ಸರಿ ಸರ್. ಆಮೇಲೆ ಹೇಗಾದರೂ ಮಾಡಿ ಆಕ್ಸಿಡೆಂಟ್ ಮಾಡಿರೋ ಗಾಡಿನ ಪತ್ತೆ ಹಚ್ಚಿ ಕೇಸ್ ಫೈಲ್ ಮಾಡಿ ತಲೆ ತೊಳ್ಕೊಳ್ಳೋಣ. ಎಸ್ ಸರ್. ಏನಪ್ಪ? ಏನು ಸರ್, ಈ ಗ್ಯಾರೇಜ್ ಓನರ್ ನೀವೇನಾ? ಹೌದು ಸರ್. ಏನು ಸರ್? ಏನಿಲ್ಲ, ಫೆಬ್ರವರಿ 14ನೇ ತಾರೀಕು ಯಾವ್ದಾದ್ರು ಆಕ್ಸಿಡೆಂಟ್ ಆಗಿರೋ ಗಾಡಿ ರಿಪೇರಿ ಬಂದಿತ್ತಾ? ಸರ್, ಫೆಬ್ರವರಿ 14ನೇ ತಾರೀಕು ಯಾವುದು ಆಕ್ಸಿಡೆಂಟ್ ಗಾಡಿ ಬಂದಿಲ್ಲ ಸರ್. ಸರ್, 16ನೇ ತಾರೀಕು ಒಂದು ವಿನೋವಾ ಗಾಡಿ, ಬೆಂಗಳೂರು ಗಾಡಿ ಬಂದಿತ್ತು ಸರ್. ಸರ್, ನಮ್ಮ ಲೊಕೇಶನ್ ಅವರು ಜೊತೆಲಿ ಬಂದಿದ್ರು ಸರ್. ಅವರೇ ಖರ್ಚು ಮಾಡಿ ಗಾಡಿನ ರೆಡಿ ಮಾಡಿಸಿದ್ರು ಸರ್. ಸರ್, ಗಾಡಿ ಅವ್ರ ಹುಡುಗರು ಆಮೇಲೆ ಬೆಂಗಳೂರು ತಗೊಂಡೋದ್ರು ಸರ್. ಲೋಕೇಶ್ ಅಂದ್ರೆ ಈ ಸಂಘಟನೆ, ಕನ್ನಡ ಪರ ಚಳುವಳಿ, ಅದು ಇದು ಅಂತ ಓಡಾಡ್ತಾ ಇರ್ತಾರಲ್ಲ, ಅವರೇನಾ? ಹೌದು ಸರ್, ಅವರೇ ಸರ್, ಅವರೇ. ಲಕ್ಷ್ಮೀನಾರಾಯಣ್ ಅವರು ನನಗೆ ಪರಿಚಯ ವ್ಯಕ್ತಿನೇ. ಸರಿಯಪ್ಪ, ಗಾಡಿ ತೆಗಿಯ. ಸರ್, ಏನ್ರಿ ಆಯ್ತು ಪ್ರದೀಪ್ ಕೇಸು? ಇಲ್ಲ ಸರ್, ಆ ಹುಡುಗರದ್ದು ಏನು ತಪ್ಪಿಲ್ಲ. ನಾವೆಲ್ಲ ಥರ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಸರ್. ಅದು ಆಕ್ಸಿಡೆಂಟೇ. ನನಗೂ ಗೊತ್ತು ಅದು ಆಕ್ಸಿಡೆಂಟ್ ಅಂತ. ಏನು ಮಾಡೋದು? ಸ್ವಲ್ಪ ಪ್ರೆಷರ್ ಇದೆ. ಬಿ ಪಾಸಿಟಿವ್. ಆ ಆಕ್ಸಿಡೆಂಟ್ ಮಾಡಿರೋರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆಯಾ? ನಾವು ಹುಡುಕ್ತಾ ಇದ್ದೀವಿ ಸರ್. ಏನಾದರೂ ಗೊತ್ತಾದರೆ ನಾನೇ ಫೋನ್ ಮಾಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ ಈ ಕೇಸ್ ಬಗ್ಗೆ. ಆಕ್ಸಿಡೆಂಟ್ ಮಾಡಿದವರು ಸಿಕ್ಕಿದ ತಕ್ಷಣ ಹಿಟ್ ಆ್ಯಂಡ್ ರನ್ ಕೇಸ್ ಬುಕ್ ಮಾಡಿ ಕ್ಲೋಸ್ ಮಾಡಿ. ಆಮೇಲೆ ಆಕ್ಸಿಡೆಂಟ್ ಆಗಿ ಜಾಗದ ಫೋಟೋಸ್ನ ಸ್ವಲ್ಪ ನನಗೆ ವಾಟ್ಸಪ್ ಮಾಡಿ. ಶೂರ್ ಸರ್, ನಾನು ಈಗಲೇ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಬಾಯ್. ಓಲೆ ಅಂದಿದ್ರಲ್ಲ SP, ಈಗ ಎಲ್ಲಿಟ್ಕೋತಾರೆ ಮುಖನ? ಸರ್ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ ಸರ್. ಶಿಷ್ಯ 3 ಕಾಫಿ ತಮ್ಮ. ಏನು ಸರ್, ಮದುವೆ ಕರೆದೆ ಬಂದೇ ಇಲ್ಲ ನೀವು? ಇಲ್ಲ ಲೋಕೇಶ್, ಬರೋಕ್ಕಾಗಲಿಲ್ಲ. ಹೋಲಿ ಬಿಡಿ. ಏನು ಸರ್ ಈ ಕಡೆ ವಿಷಯ? ಲೋಕೇಶ್, ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಏನು ಕೆಲಸ ಆಗಬೇಕಿತ್ತು ಹೇಳಿ ಸರ್. ಕೆಲಸ ಅನ್ನೋದಕ್ಕಿಂತ ಹೆಲ್ಪ್ ಆಗಬೇಕು. ನಿಮ್ಗೆ ಹೆಲ್ಪ್ ಮಾಡೋಷ್ಟೇನು ದೊಡ್ಡವನಲ್ಲ ಸರ್ ನಾನು. ಅದೇನಾಗಬೇಕಿತ್ತು ಹೇಳಿ ಸರ್. ಫೆಬ್ರವರಿ 14ನೇ ತಾರೀಕು ಘಾಟ್ ಸೆಕ್ಷನ್ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು, ನಿಮಗೆ ಗೊತ್ತಾ? ಹೌದು ಸರ್. ಆ ಆಕ್ಸಿಡೆಂಟ್ ಮಾಡಿದ್ದು ಬೆಂಗಳೂರು ಗಾಡಿ. ಅವರು ಬೇರೆ ಯಾರೂ ಅಲ್ಲ, ನಿಮ್ಮ ಸ್ನೇಹಿತ. ಏನು ಹೇಳ್ತೀರಾ? ಕಾಫಿ ತಗೊಳ್ಳಿ ಸರ್.
ಸರ್ ನೋಡಿ, ಡಾಕ್ಟರ್ ಹತ್ರ ಪೊಲೀಸರ ಹತ್ರ ಸುಳ್ಳು ಹೇಳ್ಬಾರ್ದು ಅಂತಾರೆ. ಸುಳ್ಳು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರ್ ನಂಗೆ ಈ ಊರಲ್ಲಿ ಗೌರವ ಮರ್ಯಾದೆ ಇದೆ, ಒಳ್ಳೆ ಹೆಸರಿದೆ ಸರ್. ಇದ್ರಲ್ಲಿ ನಮ್ದೇನೂ ತಪ್ಪಿಲ್ಲ ಸರ್. ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅದೇನು ನಡೀತು ಅಂತ ನಾನು ಹೇಳ್ತೀನಿ ಸರ್. ಹೇಳಿ ಸರ್, ಫೆಬ್ರವರಿ 15ನೇ ತಾರೀಕು ನನ್ನ ಮದುವೆ ಇತ್ತು ಸರ್. ಸ್ನೇಹಿತರನ್ನೆಲ್ಲ ಕರೆದಿದ್ದೆ ಸರ್. ನಾನು ನೆಂಟರ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ನಮ್ಮ ಫ್ರೆಂಡ್ಸ್ ರೂಮಲ್ಲಿ ಏನೋ ಗಲಾಟೆ ಆಗ್ತಿತ್ತು. ಏನು ಅಂತ ಹೋಗಿ ನೋಡಿದೆ ಸರ್. ಲವ್ ಬಿಡಲೋ, ಅದಕ್ಕೆ ಯಾಕೋ ತಲೆ ಕೆಡ್ಸ್ಕಂತೀಯ? ಆಗೋಯ್ತು. ಬರ ಎಣ್ಣೆ ಹೊಡಿ, ಬರ, ಎಲ್ಲ ಸರೋಯ್ತದೆ. ನಾನು ಹೋಗಿ ಪೊಲೀಸ್ ಹತ್ರ ಸರೆಂಡರ್ ಆಗ್ಬಿಡ್ತೀನಿ. ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ನಾನು ಹೇಳ್ಬಿಡ್ತೀನಿ. ಕೂಡ್ದ ಅಮಲ್ನಲ್ಲಿ ನಾವೇ ಒಂದ್ ಜೀವನ ಕೊಲೆ ಮಾಡ್ಬಿಟ್ವಿ ಅಂತ ಹೇಳ್ತೀನಿ. ಯಾಕೋ ಏನಾಯ್ತು? ಯಾಕೆ ಹೊಳ್ತಾ ಇದೆಯಾ? ಏನಾಯ್ತು ಶಿವನ್ಗೆ? ಅದೇ ಅಪ್ಪ, ನಿನ್ನೆ ನಿನ್ನ ಮದುವೆಗೆ ಬೆಂಗಳೂರಿಂದ ನಾವು ಗಾಡೀಲಿ ಬರಬೇಕಾದ್ರೆ ಫುಲ್ ಟೈಟ್ ಆಗ್ಬಿಟ್ಟಿದ್ದು. ಸಾಂಗ್ಸ್ ಬೇರೆ ಫುಲ್ ಜೋರಾಗಿ ಹಾಕ್ಬಿಟ್ಟಿದ್ವಾ. ನಿಮ್ಮೂರು ಇನ್ನು 10 ಕಿಲೋಮೀಟರ್ ಇದ್ದಾಗ ಯಾವನ ಬೈಕಲ್ಲಿ ಸಡನ್ನಾಗಿ ಅಡ್ಡ ಬಂದ್ಬಿಟ್ಟ. ಒಂದಾಗಿಂದ ಒಂದೇ ಸಮ ಅಳ್ತಾ ಇದ್ದಾನಪ್ಪ. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಪ್ರಾಣ ತಿಂತಾ ಇದ್ದಾನಪ್ಪ. ಲೋಕಿ, ಈ ವಿಷಯ ಏನಾದರೂ ಹೊರಗಡೆ ಗೊತ್ತಾದ್ರೆ ನಮ್ಮ ಲೈಫೇ ಹಾಳಾಗ್ಬಿಡ್ತದ ಕಣೋ. ಲವ್ ಹೋಗ್ಲಿ ಬಿಡೋ, ನೀವೇನ್ ಬೇಕಂತ ಯಾರನ್ನು ಕೊಂದಿಲ್ಲ. ಆಮೇಲೆ ಅಲ್ಲಿಗೆ ಬಿಟ್ಟಾಕು. ಸರ್, ನಮ್ಮ ಫ್ರೆಂಡ್ಸ್ ಲೈಫ್ ಹಾಳಾಗಬಾರ್ದು ಅಂತ ಅವ್ರಿಗೆ ಹೆಲ್ಪ್ ಮಾಡಿದೆ ಸರ್. ನೀವೇ ಕಾಪಾಡಬೇಕು ಸರ್. ಆಯ್ತು, ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನಂದು. ಆದರೆ ಒಂದು ಕಂಡೀಷನ್ನು, ನಿಮ್ಮೆಲ್ಲ ಸ್ನೇಹಿತರು ಸರೆಂಡರ್ ಆಗಬೇಕು. ಒಬ್ಬರು ತಪ್ಪಿಸ್ಕೊಂಡ್ರು ನಿಮ್ಮ ಕುತ್ತಿಗೆ ಬರುತ್ತೆ. ಸರಿ ಸರ್. ಸರ್ ನಮಸ್ಕಾರ ಸರ್. ಆಕ್ಸಿಡೆಂಟ್ ಮಾಡಿದವರೆಲ್ಲ ಸರೆಂಡರ್ ಆಗಿದ್ದಾರೆ ಸರ್. ಬೆಂಗಳೂರಿಂದ ಮದುವೆ ಬರುವಾಗ ಆಕ್ಸಿಡೆಂಟ್ ಆಗಿದೆ ಸರ್. ಸ್ಟೇಟ್ಮೆಂಟ್ ತೊಗೊಳ್ತಾ ಇದ್ದೀವಿ ಸರ್. ಹಾಂ, ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರಿಯಾಗಿ ಗಾಡಿ ಓಡಿಸಿದ್ರೆ ಇವೆಲ್ಲ ಆಗ್ತಿತ್ತಾ? ಬೇಕಿತ್ತಾ ಕೋರ್ಟು ಕೇಸು ಎಲ್ಲ? ಸ್ಟೇಟ್ಮೆಂಟ್ ಬರ್ಕೊಳ್ರಿ. ಹಲೋ, ಹೇಳು ಮಗಳೇ. ಹಲೋ ಅಪ್ಪ, ಎಲ್ಲಿದ್ದೀರಾ? ನಾನು ಚೂರು ಬಿಸಿ ಇದೀನಮ್ಮ, ಆಮೇಲೆ ಕಾಲ್ ಮಾಡ್ಲಾ? ಅಪ್ಪ ಅಪ್ಪ, 1 ನಿಮಿಷ. ಹೇಳು ಮಗಳೇ. ಅಪ್ಪ, ನಂಗೆ ಸ್ವಲ್ಪ ಬುಕ್ಸ್ ಬೇಕಿತ್ತು. ಯಾವ ಬುಕ್ಸು? ಬುಕ್ಸ್ ಹೆಸರನ್ನೆಲ್ಲ ನಿಮ್ಗೆ ವಾಟ್ಸಪ್ ಮಾಡ್ತೀನಿ, ಬರ್ತಾ ತಂದ್ಬಿಡ್ತೀರಾ? ಓಕೆಮ್ಮ, ತರ್ತೀನಿ. ಓಕೆ ಅಪ್ಪ, ಬಾಯ್. ಹಲೋ ಸರ್, ನೀವು ನಂಗೆ ಫೋಟೋ ಕಳಿಸಿರೋದು ಆಕ್ಸಿಡೆಂಟ್ ಆಗಿ ಸ್ಪಾಟ್ ತಾನೆ? ಹೌದು ಸರ್. ಪ್ರದೀಪ್ ಕೇಸ್ಗೆ ಸರೆಂಡರ್ ಆಗಿದ್ದ ಹುಡುಗರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರಾ? ಇಲ್ಲ ಸರ್, ಮಧ್ಯಾಹ್ನ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಬೇಡ, ನಾ ಬರ್ತಾ ಇದ್ದೀನಿ. ಸರಿ ಸರ್. ಬಾಡಿ ಬಿದ್ದ ಸ್ಪಾಟ್ ಇದೆ ಅಲ್ವಾ? ಎಸ್ ಸರ್. ನಿಮ್ಮ ಪ್ರಕಾರ ಪ್ರದೀಪ ಬರ್ತಾ ಇದ್ದು ಈ ಕಡೆಯಿಂದ ತಾನೆ? ಹೌದು ಸರ್. ಅಂದರೆ ಪ್ರದೀಪ ಬಂದರೆ ರೈಟ್ ಸೈಡ್ ಕಡೆಯಿಂದನೇ ಬರಬೇಕು, ಅಂದರೆ ಅವನು ಲೆಫ್ಟ್ ಸೈಡ್ ಕಡೆಯಿಂದ, ಕರೆಕ್ಟ್? ಎಸ್ ಸರ್. ಇನ್ನೋವಾ ಈ ಕಡೆಯಿಂದ ಬಂತು ಅಲ್ವಾ? ಹೌದು ಸರ್.
ಇನೋವಾ ಈ ಸೈಡಿಂದನೇ ಬಂದಿರೋದು. ಹಂಗಂದ್ರೆ ಆ ಕಡೆಯಿಂದ ಡ್ರೈವರು ಲೆಫ್ಟ್ ಸೈಡಲ್ಲೇ ಬರಬೇಕು. ಬೈಕು ಈ ಸೈಡಲ್ಲಿ ಬರ್ತಿದೆ, ಇನೋವಾ ಆ ಸೈಡಲ್ಲಿ ಬರ್ತಿದೆ. ಗಾಡಿ ಗುದ್ದಿದ್ರೆ ನನ್ನ ಪ್ರಕಾರ ಬೈಕು ಮತ್ತು ಬಾಡಿ ಈ ಕಡೆ ತಾನೇ ಬಿಡಬೇಕಿತ್ತು. ಆ ಕಡೆಗೆ ಯಾಕೆ ಬಿದ್ದಿದೆ? ಅದು ಅಲ್ಲದೆ ಅಟ್ ಎ ಟೈಮ್ ಈ ಬ್ರಿಡ್ಜ್ ಮೇಲೆ ಕ್ರಾಸ್ ಆಗೋಕ್ಕಾಗೋದು ಒಂದೇ ಗಾಡಿ. ಪ್ರದೀಪ ಅಂತೂ ಕುಡ್ದಿರ್ಲಿಲ್ಲ ಅಲ್ವಾ? ಹೌದು ಸರ್, ಕುಡ್ದಿರಲಿಲ್ಲ. ಮತ್ತು ಇನೋವಾ ಗಾಡಿ ನೋಡಿದ್ರೆ ಅವನಲ್ಲೇ ಸ್ಲೋ ಮಾಡಿರ್ತಾನೆ. ನೋಡಿ ಬೈ, ಈ ಕೇಸಲ್ಲಿ ಸುಮಾರು ಡೌಟ್ಸ್ ಇದ್ದಾವೆ. ಎಲ್ಲದನ್ನು ಡೀಟೇಲಾಗಿ ಎನ್ಕ್ವೈರಿ ಮಾಡಿ. ಎಸ್ ಸರ್. ಸರ್ ನಮಸ್ಕಾರ. ಏನೋ ಬರಕ್ಕೆ ಹೇಳಿದ್ರಂತೆ. ಲಕ್ಷ್ಮೀನಾರಾಯಣ್. ಎಸ್ ಸರ್. ಇವ್ರನ್ನ ಅಲ್ಲಿ ಕೂರಿಸಿ. ಅಂದ್ರಿ ಹೋಗ್ರಿ. ಕೂತ್ಕೊಳ್ರಿ ಅಲ್ಲೇ. ಏಯ್ ನಿಲ್ಲಿಸ್ರ. ಏನ್ ನಡೀತು ಅಂತ ಹೇಳ್ತೀಯೋ ಇಲ್ಲ ನಿನಗೂ ಹಿಂಗೆ ಬರ್ತೀನಿ. ಸರ್ ಹೇಳ. ಸರ್ ಪ್ರದೀಪ ಆಗಾಗ ಅವ್ರ ಸಂಬಂಧಿಕರ ಮನೆಗೆ ಬರ್ತಿದ್ದ ಸರ್. ಅವ್ರ ಮನೆ ಪಕ್ಕನೇ ವೀಣಾ ಮನೆನೂ ಇತ್ತು. ಅವರಿಬ್ಬರಿಗೂ ಫ್ರೆಂಡ್ಶಿಪ್ ಆಗಿದೆ ಸರ್. ಪ್ರದೀಪ್ ಬೇಗ ಬಾ, ಎಷ್ಟೋ ಸ್ನಾನ ಮಾಡ್ತೀಯಾ? ಫಿಲಮ್ ಇಂಟರ್ವಲ್ ಬಂದ್ಬಿಡತ್ತೆ ಅಷ್ಟೇ ನೀನು ಬರೋಷ್ಟರಲ್ಲಿ. ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್ ಕೃಷ್ಣ. ಐ ಲವ್ ಯು. ಹಲೋ 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 ಹಲೋ. ಹಾಯ್ ಡಾರ್ಲಿಂಗ್. ಏಯ್ ಸಾರಿ ಕಣೆ, ಲೇಟ್ ಆಗೋಯ್ತು. ಇನ್ನೆರಡೇ ನಿಮಿಷ ಕೊಡು. ಯಾಕೆ ವೀಣಾ, ಏನಾಯ್ತು? ಏನಿದು ಚಾಟಿಂಗ್ ಎಲ್ಲ? ವೀಣಾ ಅದು ಮಾತಾಡ್ಬೇಡ, ಬೇಕಾಗಿಲ್ಲ. ನಿನ್ನ ನಂಬಿಕೆ, ಪ್ರೀತಿ, ಆಸೆ ಎಲ್ಲಾನು ನುಚ್ಚಿನೋರು ಮಾಡ್ಬಿಟ್ಟೆ. ನೀ ನನಗ್ ಮೋಸ ಮಾಡ್ದೆ. ನಿನ್ನನ್ನು ನಂಬಿ ಬಂದ್ರೆ ಒಂದಲ್ಲ ಒಂದಿನ ನಿನ್ನ ಕೈ ಕೊಡ್ತೀಯ ಅಂತ ನನಗೆ ಗೊತ್ತಾಯ್ತು. ನನಗ್ ನಿನ್ ಬೇಡ. ನಾನು ನಿನಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಅಲ್ವಾ, ನನ್ನ ಮಾವನ್ ಮಗ ನನ್ನನ್ನು ತುಂಬಾ ಇಷ್ಟಪಡ್ತಾನೆ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ. ಇನ್ನ 10 ದಿನದಲ್ಲಿ ನಿನ್ ಕಣ್ಮುಂದೆನೆ ಅವನ್ನ ಮದುವೆ ಮಾಡ್ಕೊಂತೀನಿ. ಇನ್ ಮುಂದೆ ಇನ್ನೊಂದು ಮುಖ ನೋಡ್ತೀಯ. ಮತ್ತೆ ನನ್ನ ಲೈಫಲ್ಲಿ ಬರಬೇಡ. ಹೋಗಲೇ, ನೀನಿಲ್ದೆ ನಂಗೆ ಯಾರು ಬೇರೆ ಹುಡುಗಿರೇ ಸಿಗಲ್ವಾ? ನಾನು ಲೋಕಿಗೆ ಎಲ್ಲ ಕಥೆನೂ ಹೇಳ್ದೆ, ಆದ್ರೂ ಲೋಕಿ ನನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ. ಪ್ರದೀಪ್ಗೂ ವೀಣಾಗೂ ಬ್ರೇಕಪ್ ಆದಮೇಲೆ ವೀಣಾ ಬಂದು ಎಲ್ಲ ನನ್ನ ಹತ್ರ ಹೇಳ್ಕೊಂಡ್ರು ಸರ್. ನಾನು ಮದುವೆಗೆ ಒಪ್ಕೊಂಡೆ, ನಮ್ಮ ಮನೇಲೂ ಒಪ್ಕೊಂಡ್ರು.
ಮದ್ವೆಗೆ ಇನ್ನು 3 ದಿನ ಇರುವಾಗ ವೀಣಾ ವೀಣಾ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಮಾತಾಡು ವೀಣಾ. ನನ್ನ ಕೈಯಲ್ಲಿ ಅವ್ನು ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ. ಯಾವ ಟಾರ್ಚರು? ಏನಾಯ್ತು ಹೇಳು. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಪ್ರದೀಪ್ ಅಂತ. ಏನ್ ಮಾಡ್ದ ಅವನು? ಏನಾಯ್ತು ಅಂತ ಹೇಳ್ತೀಯಾ? ನನಗೆ ದಿನಾಲು ಕಾಲ್ ಮಾಡಿ ಟಾರ್ಚರ್ ಮಾಡ್ತಾನೆ. ನಾನು ನಮ್ಮಿಬ್ಬರ ಮಧ್ಯೆ ನಿಲ್ಲಿಸಿ ಅವನ ಜೊತೆ ಹೋಗ್ಬೇಕಂತೆ. ಇಲ್ಲ ಅಂದ್ರೆ ನಂದು ಅವನದು ಫೋಟೋಸ್ ಮೀಡಿಯಾ ಕೊಟ್ಟು ದೊಡ್ಡ ರಾದಂತ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ವೀಣಾ ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ನಾನು ಹಾಗೆ ಹೇಳಿದಾಗ ಲೋಕಿ ಅಪ್ಸೆಟ್ ಆಗಿ ಅವ್ನು ಬೆಂಗಳೂರು ಫ್ರೆಂಡ್ಸ್ಗೆ ಫೋನ್ ಮಾಡಿ ಬರಕ್ಕೆ ಹೇಳ್ದ. ನಾನು ಹೇಳ್ದಂಗೆ ಮಾಡು. ಆ ಲೋಫರ್ ಮತ್ತೆ ನಿನ್ ವಿಷಯಕ್ಕೆ ಬರ್ದಂಗೆ ನಾನು ನೋಡ್ಕೊಂತೀನಿ. ಏನ್ ಮಾಡ್ಬೇಕು? ಲೋಕಿ, ನನ್ಗಿದೆಲ್ಲ ಬೇಡ ಅನಿಸ್ತಿದೆ. ಸುಮ್ನೆ ಯಾಕೆ ಈ ಜಗಳ ಎಲ್ಲ? ನೀನೇನ್ ಹೆದರ್ಕೋಬೇಡ, ಅವನಿಗೆ ಬರೀ ಆವಾಜ್ ಆಗಿ ಕಳಿಸ್ತೀವಿ ಅಷ್ಟೇ. ಇಲ್ಲ ಅಂದ್ರೆ ನನ್ನ ಮಗ ದಾರಿಗೆ ಬರಲ್ಲ. ಆದ್ರೂ ನನಗೆ ಭಯ ಆಗ್ತಿದೆ ಲೋಕಿ. ಹೆದರ್ಕೋಬೇಡ, ಕಾಲ್ ಮಾಡು. ಕೃಷ್ಣ ಕಾಲಿಂಗ್. ಹಲೋ ಹಲೋ, ಯಾಕೆ ಪ್ರದೀಪ್ ಫೋನ್ ಮಾಡಿ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದೀಯಾ? ನನ್ ಮದ್ವೆಗಿನ್ನ 2 ದಿನ ಇರೋದು. ಇಂಥ ಟೈಮಲ್ಲಿ ಏನ್ ನಿಂದು? ನೋಡ್ಬಿಣ, ಆಗಿದ್ದೆಲ್ಲ ಆಗೋಯ್ತು. ಇನ್ ಮುಂದೆ ನಾನು ಸರಿಯಾಗಿರ್ತೀನಿ. ನಿನ್ ಬಿಟ್ಟಿರಕ್ ಆಗ್ತಿಲ್ಲ ಕಣೆ. ನಿನ್ನ ನಂಬ್ಕೊಂಡು ಹೆಂಗ್ ಮದ್ವೆ ಮುರ್ಕೊಂಡ್ ಬರ್ಲಿ ಹೇಳು? ನನ್ ನಂಬು, ನಾನು ಸರಿ ಹೋಗ್ತೀನಿ. ಇನ್ನೊಂದ್ಸಲ ಆ ರೀತಿ ಮಾಡಲ್ಲ. ನಿನ್ ಮಾತ್ಮೇಲೆ ನನಗ್ ನಂಬಿಕೆ ಬರ್ತಾ ಇಲ್ಲ. ನಾಳೆ ದೇವಸ್ಥಾನದ ಹತ್ರ ಸಿಗು. ಫೈನಲ್ ಆಗಿ ಏನು ಅಂತ ಒಂದು ಡಿಸಿಷನ್ಗೆ ಬಂದ್ಬಿಡೋಣ. ಸರಿ ವೀಣಾ, ಐ ಲವ್ ಯು. ಏಯ್, ಏನೋ ವೀಣಾ ನೋಡಕ್ ಬಂದೇನೋ? ಓ, ಸುಳ್ಳು ಹೇಳಿ ಕರ್ಸ್ಕೊಂಡ್ರ? ನೀವೆಲ್ಲ ಗಂಡಸ್ರೇನ್ರ? ಏಯ್, ನೀನ್ ಗಂಡ್ಸೇನೋ? ನನ್ನ ಹುಡುಗಿಗೆ ಟಾರ್ಚರ್ ಕೊಡ್ತೀಯ? ಲೋ ಸತ್ಯ ಹೋಗ್ಬಿಟ್ನಲ್ಲೋ. ಲೇ ಲೋಕಿ, ಏನೋ ಸಾಯಿಸೇ ಬಿಟ್ಟಿಯಲ್ಲೋ. ನಮ್ ಜೀವನ ಎಲ್ಲ ಹಾಳಾಯ್ತು. ಜೈಲ್ಗೆ ಹೋಗ್ತೀವಲ್ಲೋ. ಏಯ್, ಮುಚ್ಚೋ, ಕಿರ್ಚ್ಬೇಡ. ಇವಾಗ ಇನ್ನು 2 ದಿನ ಇದೆ, ಎಂತ ಕೆಲಸ ಮಾಡ್ಕೊಂಬಿಟ್ಟು? ಏಯ್, ಮೊದ್ಲು ಬಾಡಿ ಅಂತ ಗಾಡಿಗೆ ಹಾಕ್ರೋ. ಏಯ್, ಈ ಗಾಡಿ ತಗೊಂಬರೋ.
ಆಮೇಲೆ ವೀಣಾನ್ ಸಮಾಧಾನ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಸರ್. ಹೇಗೋ ಸಮಾಧಾನ ಮಾಡಿ ಮದುವೆ ಆದೆ. ಇಷ್ಟ ಆಗಿದ್ದು ಸರ್. ಲೋಕೇಶ್, ನೀನು ಅವತ್ತು ನನ್ನ ಹತ್ರ ಒಂದು ಮಾತು ಹೇಳಿದ್ದೆ. ಡಾಕ್ಟ್ರ್ ಹತ್ರ ಪೊಲೀಸರ ಹತ್ರ ಸುಳ್ಳು ಹೇಳಬಾರ್ದು, ಹಾಗೇನಾದರೂ ಸುಳ್ಳು ಹೇಳಿದ್ರೆ ಗೊತ್ತಾಗೋಗ್ಬಿಡುತ್ತೆ ಅಂತ. ಎಂಥ ನಾಟಕ ಆಡ್ಬಿಟ್ಯೋ. ಏಯ್, ನೀವ್ಯಾಕ್ರು ಇವನ ಹೆಸರು ಹೇಳಿದೆ ನಾವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಸರೆಂಡರ್ ಆಗಿದ್ದು? ಹಾಂ ಸರ್, ಅದು ಅವತ್ತು ಲೋಕಿ ಫೋನ್ ಮಾಡಿದ್ದ ಸರ್. ಹೇಳೋ. ಹಲೋ, ಪೊಲೀಸರಿಗೆ ಆಕ್ಸಿಡೆಂಟ್ ಮಾಡಿರೋದು ನಾವೇ ಅಂತ ಗೊತ್ತಾಗಿದೆ, ಆದರೆ ಕೊಲೆ ಅಂತ ಗೊತ್ತಾಗಿಲ್ಲ. ಲೋ, ಏನು ಹೇಳ್ತಾ ಇದೆಯಾ? ನೋಡೋ, ಜಾಸ್ತಿ ಮಾತಾಡಕ್ ಟೈಮ್ ಇಲ್ಲ. ಎಲ್ರು ಪೊಲೀಸಿಗೆ ಸರೆಂಡರ್ ಆಗ್ಬಿಡಿ. ಪೊಲೀಸರು ಸುಮ್ಮನೆ ಕೆದಕ್ತಾ ಹೋದ್ರೆ ಕೊಲೆ ಮಾಡಿದ್ ನಾವೇ ಅಂತ ಗೊತ್ತಾಗತ್ತೆ, ಎಲ್ರ ಲೈಫು ಹಾಳಾಗತ್ತೆ. ಬೇಗ ಎಲ್ರು ಸರೆಂಡರ್ ಆಗಿ. ಒಳ್ಳೆ ಲಾಯರ್ ಇಟ್ಬಿಟ್ಟು ನಾನೇ ಬಿಡಿಸ್ಕೊಂತೀನಿ ನಿಮ್ಮನ್ನ. ಆಯ್ತಪ್ಪ, ಸರಿ. ನನ್ನ ಮಕ್ಕಳ, ನೀವೆಲ್ಲ ಸೇರಿಕೊಂಡು ನಮ್ಮನ್ನೇ ಬಕ ಮಾಡಕ್ಕೆ ನೋಡ್ತೀರಾ? ಅಲ್ರಿ ಇವನು ಸರ್ ಸರ್ ಯಾಕೋ ನಿನ್ನ ನೆನಪು ನನಗೆ ತುಂಬ ಕಾಡ್ತಾ ಇದೆ. ಅದಕ್ಕೆ ಇವತ್ತು ನೀನು ಕೊಟ್ಟಿರೋ ಸೀರೆನ ಉಟ್ಕೊಂಡಿದ್ದೀನಿ. ನಿನ್ನನ್ನು ಕೊಲ್ಲೋ ಉದ್ದೇಶ ನನಗಿರಲಿಲ್ಲ. ಅಚಾತುರ್ಯದಿಂದ ಇದೆಲ್ಲ ನಡೆದೋಯ್ತು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ.